ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ತ್ರಿವಳಿ ಮರ್ಡರ್. ಬೆಂಗಳೂರಲ್ಲಿ ಮೂವರನ್ನ ಕೊಂದು ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಎಲ್ಲಿ ನೋಡಿದ್ರು ಕೊಲೆ, ದರೋಡೆ, ಆತ್ಮಹತ್ಯೆ ಇದೇ ಪ್ರಕರಣಗಳು. 3 ಜನನ ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೂವರನ್ನು ಕೊಚ್ಚಿ ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಪತ್ನಿ, ಅಜ್ಜಿ ಮತ್ತು ಮಾವನನ್ನ ಕೊಲೆ ಮಾಡಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ನಡೆದಿದೆ. ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ, ಮಾವ ಸತೀಶ್ ಹತ್ಯೆಯಾಗಿದ್ದಾರೆ. ಮೂವರನ್ನ ಕೊಂದಿದ್ದಾನೆ 30 ವರ್ಷದ ಡ್ರೈವರ್ ಪ್ರಶಾಂತ್. ಕಾಮಾಕ್ಷಿಪಾಳ್ಯದ ಕೊಟ್ಟಿಗೆಪಾಳ್ಯದಲ್ಲಿ ಭೀಕರ ಹತ್ಯೆಯಾಗಿದೆ. ಸ್ಥಳಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ತ್ರಿವಳಿ ಮರ್ಡರ್. ಮೂವರನ್ನ ಕೊಂದು ವ್ಯಕ್ತಿ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರೋ ಘಟನೆ ನಡೆದಿದೆ. ಕೊಲೆಗೆ ಕಾರಣ ಏನು, ತಾನು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ, ಏನು ಎತ್ತ ಅನ್ನೋದು ಪೊಲೀಸರ ತನಿಖೆಯಿಂದ ಹೊರಗಡೆ ಬರಬೇಕು. ಗಮನಿಸ್ತಾ ಇದ್ದೀರಿ, ಡ್ರೈವರ್ 30 ವರ್ಷದ ಡ್ರೈವರು ತನ್ನ ಪತ್ನಿ, ಮಾವ ಮತ್ತು ಅಜ್ಜಿಯನ್ನ ಕೊಂದು ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮೂವರನ್ನ ಕೊಂದು ಎಸ್ಕೇಪ್ ಆಗೋದಕ್ಕೆ ಪ್ರಶಾಂತ್ ಟ್ರೈ ಮಾಡಿದ್ದ. ಕೂಡಲೇ ಡೋರ್ ಲಾಕ್ ಮಾಡಿದ್ರು ಅಕ್ಕಪಕ್ಕದ ನಿವಾಸಿಗಳು. ನಂತರ 112ಗೆ ಕರೆ ಮಾಡಿ ಮಾಹಿತಿಯನ್ನ ತಿಳಿಸಿದ್ರು ಸ್ಥಳೀಯರು. ಆ ಸಂದರ್ಭದಲ್ಲಿ ರೂಮ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಪ್ರಶಾಂತ್. ಪೊಲೀಸರು ಅರೆಸ್ಟ್ ಮಾಡಿಬಿಡ್ತಾರೆ ಅನ್ನೋ ಭಯದಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. 3 ಜನರನ್ನ ಸಾಯಿಸಬೇಕಾದ್ರೆ ಇವನಿಗೆ ಭಯ ಆಗ್ಲಿಲ್ಲ. 3 ಜನರನ್ನ ಕೊಂದು ಎಸ್ಕೇಪ್ ಆಗ್ಬೇಕಾದ್ರೆ ಭಯ ಆಗ್ಲಿಲ್ಲ. ಆದ್ರೆ ಅಕ್ಕಪಕ್ಕದ ಜನ ಡೋರ್ ಲಾಕ್ ಮಾಡಿದ ತಕ್ಷಣ ಇವನಿಗೆ ಪೊಲೀಸರು ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ಭಯ ಆಗೋಗಿ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಏನು ಘಟನೆ ರೀ ಇದು? 3 ಜನನ್ನ ಸಾಯಿಸೋದು ಮನೆಯಲ್ಲೇ. ಮನೆಯವರೇ ಯಾರೋ, ಮೊದಲೆಲ್ಲ ಯಾರೋ ಹೊರಗಡೆಯವ್ರು ಬಂದು ಏನಾದರೂ ಮಾಡಿಬಿಡ್ತಾರೆ ಅನ್ನೋ ಭಯ ಇತ್ತು. ಆದರೆ ಈಗ ಒಂದು ಮನೇಲಿ 4 ಜನ ಇದ್ರೆ ಹೆದರ್ಕೊಂಡಿರ್ಬೇಕು. ಯಾರು ಯಾವಾಗ ಯಾರನ್ನು ಏನು ಮಾಡಿಬಿಡ್ತಾರೋ ಅಂತ ಗೊತ್ತಿಲ್ಲ. ಆ ಸಂದರ್ಭಕ್ಕೆ ಆ ಸಂಸ್ಕೃತಿಗೆ ನಾವು ತಲುಪಿಬಿಟ್ಟಿದ್ದೀವಲ್ಲ, ಎಂಥ ದುರಂತ ಇದು. ಏನೇ ಡಿಸ್ಪ್ಯೂಟ್ಸ್ ಇರ್ಬೋದು, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಒಂದು ಮನೆ, ಒಂದು ಸಂಸಾರ ಅಂದಮೇಲೆ 1000 ಮಾತು ಬರುತ್ತೆ, 1000 ಮಾತು ಹೋಗುತ್ತೆ. ಹೊಂದಾಣಿಕೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮನೆಯವರನ್ನೇ ಕೊಚ್ಚಿ ಸಾಯಿಸ್ಬಿಡೋದು ಅಂತಂದ್ರೆ ಎಂಥ ಸಮಾಜದಲ್ಲಿ ನಾವಿದ್ದೀವಿ. ಎಷ್ಟು ಆಶ್ಚರ್ಯ ಜೊತೆಗೆ ಭಯ ಆಗ್ತಿದೆ ಅಂತಂದ್ರೆ, ಹೆಂಗಪ್ಪ ಮನೆಯವ್ರನ್ನ ನಂಬಿ ಹೆಂಗಿರೋದು? ಮನೆಯಲ್ಲಿ ಗಂಡ ಹೆಂಡತಿನ ನಂಬಂಗಿಲ್ಲ, ಹೆಂಡತಿ ಗಂಡನ್ ನಂಬಂಗಿಲ್ಲ. ಆ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೀವಲ್ಲ ನಾವು. ಮೂವರ ಹತ್ಯೆ ಕುರಿತು ಆರೋಪಿ ಪ್ರಶಾಂತ್ ತಂದೆ ಚಿಕ್ಕಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ಮಲ್ಕೊಂಡಿದ್ರು. ಮೂವರನ್ನ ಕೊಂದು ಪ್ರಶಾಂತ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಸ್ನೇಹಿತರು ಮನೆ ಹತ್ರ ಬಂದು ಕರೆ ಮಾಡಿದಾಗ ನನಗೆ ಮಾಹಿತಿ ಸಿಕ್ತು. ನೋಡಿದಾಗ ಕೃತ್ಯ ಬೆಳಕಿಗೆ ಬಂದಿದೆ ಅಂತ ಪ್ರಶಾಂತ್ ತಂದೆ ಚಿಕ್ಕಣ್ಣ ಮಾತಾಡಿದ್ದಾರೆ. ಪ್ರಶಾಂತ್ ಅವರ ಸಂಬಂಧಿಕರು ಮಾತನಾಡಿದ್ದಾರೆ ಪವರ್ ಟಿವಿ ಜೊತೆಗೆ. ಯಾಕೀಗಾಯ್ತು, ಏನು ಎತ್ತ ಅನ್ನೋದ್ರ ಜೊತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಜೊತೆ ಮೃತ ಪ್ರಶಾಂತ್ನ ಚಿಕ್ಕಪ್ಪ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಅವರು 5 ಜನ, ಏನಿಲ್ಲ ಗಲಾಟೆ ಏನಿಲ್ಲ, ಚೆನ್ನಾಗೇ ಇದ್ರು. ಈಗ ಎಲ್ಲ ಕೆಲ್ಸಕ್ಕೆ ಹೋಗೋರು ಬರೋರು. ಇವ್ರಣ್ಣ ಡ್ರೈವರು, ಮನೇಲೇ ಇದ್ರು. ಅವರು ಏನಾಯ್ತು ಅಂತ ಗೊತ್ತಿಲ್ಲ. ಬೆಳಗ್ಗೆ ಫೋನ್ ಹಾಕಿದ್ರು ನಮ್ಗೆ 8:30. ಅವಾಗ ನಮಗ್ ಗೊತ್ತಾಯ್ತಿತ್ತಾರ ಅಂತ. ಜಗಳ ಇಲ್ಲ, ಏನು ಅಂತ ನಮಗೂ ಗೊತ್ತಿಲ್ಲ. ನಮ್ಮನ್ನ ನೋಡಕ್ಕೆ ಬಿಟ್ಟಿಲ್ಲ. ಏನ್ರಲ್ಲಿ ಹೊಡೆದಿದ್ದಾರೆ ಅಂತಾನು ಗೊತ್ತಿಲ್ಲ ನಮ್ಗೆ. ಡೋರ್ ಲಾಕ್ ಆಗಿದೆ. ಡೋರ್ ಲಾಕ್
ಓನರ್ ಬಂದು ಹೇಳಿರೋದಂತೆ, ಯಾರಿಗೋ ಹೇಳಿರೋದಂತೆ. ಓನರ್ಗೆ ಯಾರಿಗೋ ಹೇಳಿರೋದು, ಹೋಗಿ ಹಿಂಗ್ ಕಿರ್ಚಾಡ್ತಾವ್ರೆ ಮನೆಯಲ್ಲಿ ಅಂತ. ಓನರ್ ಬಂದು ನೋಡೋಷ್ಟಕ್ಕೆ ಆ ತರ ಆಗಿರೋದು. ಏನ್ ಕೆಲಸ ಗಾರ್ಮೆಂಟ್ಸ್ಗೆ ಬೆಳಗ್ಗೆನೆ ಎದ್ದು ಹೋಗ್ಬಿಟ್ಟಿದ್ದಾರೆ. ಅವ್ರ ಐರನ್ ಅಂಗಡಿ. ನಾವು ಏನು ಗೊತ್ತಿಲ್ಲ, ನಮ್ಗೆ ಈಗ್ಲೇ ಗೊತ್ತಾಗಿದ್ದು. ಡ್ರೈವರ್, ಕಾರ್ ಡ್ರೈವರ್. ರಾತ್ರಿ ಕೆಲಸದಿಂದ ಬಂದು ಊಟ ಮಾಡಿ ಮಣಗಿದ. ಬೆಳಗ್ಗೆ ಇನ್ನೂ ಮಣಗಿದ್ರೆ ಮಾಮೂಲಿ ನಾವು ಮಣಗಿ ಅಂದ್ಬಿಟ್ಟು ರಾತ್ರಿ ಗಲಾಟೆ ಆಗಿದ್ರೆ ನಾನು ಹೋಯ್ತಾನೆ ಇರ್ಲಿಲ್ಲ. ನಮ್ಮ ಅತ್ತೆನ, ನಮ್ಮ ಹೆಂಗಸನ್ನ, ನನ್ನ ಬಾಮೈದನ, 3 ಜನ. ಅವನು ನೆನಕಂಡ ಇನ್ನ ಯಾವ್ದಕ್ಕೆ ಹಾಕೋಣ ಗೊತ್ತಿಲ್ಲ. ನಾನು ಒಳಗಡೆ ಹೋಗಿ ನಾವು ಅದೇ ಮನೇನೆ, ನಮ್ಮ ಮಗನೇ. ಬೆಳಗ್ಗೆ ಕೆಲ್ಸಕ್ಕೆ ಹೋದಾಗ್ಲೂ ಏನು ಇರ್ಲಿಲ್ಲ. ಈಗ 10 ಗಂಟೆಲಿ ಗೊತ್ತಾಗಿದ್ದು. ನಮ್ಮ ಕೊಟ್ಕೆಪಾಳ್ಯದಲ್ಲಿ ಇದ್ದಾರೆ ನಮ್ಮ ಫ್ರೆಂಡ್ಗಳು. ಅವರು ಹಿಂಗಿಂಗೆ ಮನೆ ಹತ್ರ ಜನ ತುಂಬವ್ರೆ, ಅದೇನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಾಗ್ಲು ಹಾಕೊಂಬಿಟ್ಟವ್ರೆ ಅಂತ ಫೋನ್ ಮಾಡೋರು. ಏನು ಗೊತ್ತಿಲ್ಲ, ನಮ್ಗೆ ಈಗ್ಲೇ ಗೊತ್ತಾಗಿದ್ದು. ಡ್ರೈವರ್, ಕಾರ್ ಡ್ರೈವರ್. ರಾತ್ರಿ ಕೆಲಸದಿಂದ ಬಂದು ಊಟ ಮಾಡಿ ಮಣಗಿದ. ಬೆಳಗ್ಗೆ ಇನ್ನೂ ಮಣಗಿದ್ರೆ ಮಾಮೂಲಿ ನಾವು ಮಣಗಿ ಅಂದ್ಬಿಟ್ಟು ರಾತ್ರಿ ಗಲಾಟೆ ಆಗಿದ್ರೆ ನಾನು ಹೋಯ್ತಾನೆ ಇರ್ಲಿಲ್ಲ. ನಮ್ಮ ಅತ್ತೆನ, ನಮ್ಮ ಹೆಂಗಸನ್ನ, ನನ್ನ ಬಾಮೈದನ, 3 ಜನ. ಅವನು ನೆನಕಂಡ ಇನ್ನ ಯಾವ್ದಕ್ಕೆ ಹಾಕೋಣ ಗೊತ್ತಿಲ್ಲ. ನಾನು ಒಳಗಡೆ ಹೋಗಿ ನಾವು ಅದೇ ಮನೇನೆ, ನಮ್ಮ ಮಗನೇ. ಬೆಳಗ್ಗೆ ಕೆಲ್ಸಕ್ಕೆ ಹೋದಾಗ್ಲೂ ಏನು ಇರ್ಲಿಲ್ಲ. ಈಗ 10 ಗಂಟೆಲಿ ಗೊತ್ತಾಗಿದ್ದು. ನಮ್ಮ ಕೊಟ್ಕೆಪಾಳ್ಯದಲ್ಲಿ ಇದ್ದಾರೆ ನಮ್ಮ ಫ್ರೆಂಡ್ಗಳು. ಅವರು ಹಿಂಗಿಂಗೆ ಮನೆ ಹತ್ರ ಜನ ತುಂಬವ್ರೆ, ಅದೇನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಾಗ್ಲು ಹಾಕೊಂಬಿಟ್ಟವ್ರೆ ಅಂತ ಫೋನ್ ಮಾಡೋರು. ಏನು ಗೊತ್ತಿಲ್ಲ, ನಮ್ಗೆ ಈಗ್ಲೇ ಗೊತ್ತಾಗಿದ್ದು. ಡ್ರೈವರ್, ಕಾರ್ ಡ್ರೈವರ್. ರಾತ್ರಿ ಕೆಲಸದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ಸಂಬಂಧಿಕರನ್ನು ಮಾತಾಡ್ಸಿದ್ದಾರೆ. ಏನ್ ಹೇಳಿದಾರೆ ಕೇಳೋಣ. ನೋಡಿ, ಇದು ತನ್ನ ಸ್ವಂತ ತಾಯಿ ಮತ್ತು ಅಜ್ಜಿ ಮತ್ತು ಮಾವನನ್ನ ಕೊಂದಿರುವಂತಹ ಪ್ರಕರಣ ಮತ್ತು ಪ್ರಶಾಂತ್ ಕೂಡ ನೇಣು ಹಾಕೊಂಡಿದ್ದಾನೆ. ವಿಚಾರವಾಗಿ ಅಲ್ಲಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಮಾತುಕತೆ ನಡೆಸಿದ್ದಾರೆ. ಏನ್ ಹೇಳಿದ್ರು ಕೇಳಿಸ್ಕೊಂಡು. ಪುಳ್ಯದಲ್ಲಿ 3ರನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತಹ ಘಟನೆ ನಡೆದಿರುವಂತದ್ದು. ಸದ್ಯ ಏನು ಹತ್ಯೆ ಆಗಿರುವಂತಹ ಮನೆ ಬಳಿ ಇದ್ದೇನೆ, ಅವ್ರ ಸಂಬಂಧಿಕರು ಇದ್ದಾರೆ. ಸರ್, ಈ ಘಟನೆ ಯಾವಾಗ ಆಗಿದ್ದು, ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀವೇನಾಗ ನಾವು ಬೆಳಗ್ಗೆ ಗೊತ್ತಿರಲಿಲ್ಲ. ನಾವು ಬಂದು ಈಗ ನಮ್ಮ ಅಣ್ಣ ಫೋನ್ ಮಾಡ್ಕೊಂಡ್ರೆ ನಾವು ಈಗ ಬಂದು ಗೊತ್ತಿಲ್ಲ. ಈಗ ಬಂದು ನಿಂತಿದ್ದೀವಿ. ಪ್ರಶಾಂತ್ ಏನ್ ಕೆಲಸ ಮಾಡ್ಕೊಂಡಿದ್ರು? ಯಾರ್ಯಾರನ್ನ ಕೊಂದಿರೋದು ಸರ್ ಇವಾಗ? ಒಳಗಡೆ ಅದೇ ಪ್ರೆಸಿಡೆಂಟ್ ಕಾರ್ ಡ್ರೈವರ್, ತಾಯಿ, ಅತ್ತೆ, ಬಾಮೈದ 3 ಜನ ಒಳಗಿದ್ರಂತೆ. ಈಗ ಆಗಿರೋ ಘಟನೆ ಸರ್. ಇದು ಈ ಪ್ರಶಾಂತ್ ಏನ್ ಕೆಲಸ ಮಾಡ್ಕೊಂಡಿದ್ರು? ಇವರೆಲ್ಲ ಏನ್ ಕೆಲಸ ಮಾಡ್ತಾ ಇದ್ರು ಸರ್? ಇವ್ರು ಐರನ್ ಮಾಡ್ತಿದ್ದಾರೆ. ಅವ್ರಪ್ಪ ಐರನ್ ಕೆಲಸ, ಆಯಮ್ಮ ಗಾರ್ಮೆಂಟ್ಸ್ ಏನೋ ಹೋಯ್ತಾ ಇತ್ತು ಅವ್ರ ತಾಯಿ. ಬಟ್ ಹುಡುಗ ಏನೋ ಕಾರ್ಗಿರಿ ಓಡಿಸ್ತಾ ಇದ್ದ ಅಷ್ಟೇ. ಏನಾರ ಗಲಾಟೆ ಏನಾರ ಆಗಿತ್ತ ಮನೇಲಿ? ಆತರ ಏನಾರ ಇನ್ಸಿಡೆಂಟ್ ಇಲ್ಲ, ವಿಷಯನೇ ಗೊತ್ತಿಲ್ಲ. ಇವೆಲ್ಲ ಗೊತ್ತಾಗಿರೋದು. ಏನ್ ಜಗಳ ಪಗಳ ಏನೋ ಗೊತ್ತಿಲ್ಲ. ಚೆನ್ನಾಗಿದ್ರು, ಅದೇನೋ ಆಕಸ್ಮಿಕ ಅಂದ್ರೆ ಏನಾಗದೇನೋ ಗೊತ್ತಿಲ್ಲ. ಈಗ ವಿಷಯ ಹೋದ್ಮೇಲೆ ನಾವೆಲ್ಲ ಬಂದಿದ್ದೀವಿ. ಸರ್, ಇವ್ರು ಮೂಲತಃ ಎಲ್ಲಿ ಅವರು? ಪ್ರಶಾಂತ್ ಮದುವೆ ಏನಾದ್ರು ಆಗಿತ್ತಾ? ಏನ್ ಕೆಲಸ ಮಾಡ್ತಾರೆ? ಮ್ಯಾರೇಜ್ ಆಗಿಲ್ಲ. ಅವ್ರು ಬೇಲ್ಕೆರೆ, ಕುಣಗಲ್ ಹತ್ರ ಬೇಲ್ಕೆರೆ. ಅಲ್ಲ, ಬೆಂಗಳೂರು ಬಂದು ಅಲ್ಲಿ ಒಂದು 30 ವರ್ಷ ಇದು. ಅಲ್ಲಿ 35 ವರ್ಷ ಏಜ್ ಅವನಿಗೆ. ಒಂದು 30 ವರ್ಷ ಆಗೈತೆ. ಇಲ್ಲ, ಅಂತದೇನು ಹುಡುಗ ಅಲ್ಲ. ಏನಾಗಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಕಸ್ಮಿಕ ಆಗ್ಬಿಡುತ್ತೆ. ಅಂದ್ರೆ ಆಕಸ್ಮಿಕವಾಗಿ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಅವರ ಸಂಬಂಧಿಕರು. ಆದ್ರೆ ಎಕ್ಸಾಕ್ಟ್ ಆಗಿ ಏನ್ ರೀಸನ್ ಅನ್ನೋದು ಕೂಡ ತಿಳಿದು ಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಂಡ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು. ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನಿಜಕ್ಕೂ ಕೂಡ ಆತಂಕ ಮೂಡಿಸುತ್ತೆ. ಯಾಕೆಂದ್ರೆ ಇಷ್ಟೊಂದು ಕೊಲೆಗಳು, ಮನೆಯವರನ್ನೇ ಕೊಲೆ ಮಾಡೋದು, ಸ್ವಂತ ತಾಯಿನೇ ಕೊಲೆ ಮಾಡೋದು, ಅಜ್ಜಿನ ಕೊಲೆ ಮಾಡೋದು. ಮನೇಲಿ ಒಂದು 4 ಜನ ಇದ್ರೆ ಈಗ ಹೆದರ್ಕೊಂಡು ಬದುಕಬೇಕು, ಯಾರು ಏನಪ್ಪ ಮಾಡ್ಬಿಡ್ತಾರೆ ನಮ್ಗೆ ಅಂತ ಹೇಳಿ. ಪರ್ಟಿಕ್ಯುಲರ್ ಆಗಿ ಈ ಪ್ರಕರಣವನ್ನ ಗಮನಿಸೋದಾದ್ರೆ ವೆಂಕಟೇಶ್, ಯಾಕೆ ಕೊಲೆ ಆಯ್ತು? ಆತನಿಗೇನು ಮಾನಸಿಕ ಸ್ಥಿತಿ ಸರಿ ಇರ್ಲಿಲ್ವಾ? ಮನೇಲಿ ಏನಾದ್ರೂ ಜಗಳಗಳಾಗಿತ್ತಾ? ಅಥವಾ ಮದುವೆ ಆಗಿಲ್ಲ ಅನ್ನೋಂಥದ್ದು ಏನಾದ್ರೂ, ಆತನ ಏನಾದ್ರೂ ಡಿಪ್ರೆಷನ್ ಅಲ್ಲಿ ಇದ್ಯಾ? ಏನ್ ಕಥೆ ವೆಂಕಟೇಶ್ ಈ ಪ್ರಕರಣದಲ್ಲಿ? ಸಿಂಧರ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆಪಳ್ಳಿದ ವಿನಾಯಕನಗರದಲ್ಲಿರುವಂತಹ ಈ ಒಂದು ಮನೆಯಲ್ಲಿ ಬೆಳಗ್ಗೆ ಒಂದು ದುರ್ಘಟನೆ ಆಗಿರುವಂತಹದ್ದು. ಸ್ವಂತ ಮಗ, ತಾಯಿ, ಅಜ್ಜಿ ಹಾಗೂ ಮಾವನನ್ನ
ಭೀಕರವಾಗಿ ಹತ್ಯೆಯನ್ನ ಮಾಡಿದ್ದಾನೆ. ಅಂದ್ರೆ ಮನೆಯಲ್ಲಿದ್ದಂತಹ ಒಂದು ಮಾರಕಾಸ್ತ್ರವನ್ನ ತೆಗೆದುಕೊಂಡು ಮನಸ್ಸು ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾನೆ. ಅವರು ಎಲ್ಲೂ ಕೂಡ ತಪ್ಪಿಸಿಕೊಂಡು ಹೊರಗಡೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗದೆ ರೀತಿಯಲ್ಲಿ ಹಲ್ಲೆಯನ್ನ ಮಾಡಿರುವಂತದ್ದು. ಇದರಿಂದಾಗಿ 3 ಜನ ಕೂಡ ತಾಯಿ ಮಂಗಳಮ್ಮ, ನಂಜಮ್ಮ ಹಾಗೂ ಮಾವ ಸತೀಶ್ 3 ಜನ ಕೂಡ ಮೃತಪಟ್ಟಿದ್ದಾರೆ. ಅದಾದ ಬಳಿಕ ಕೂಡ ಆತ ತಪ್ಪಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಮನೆ ಒಳಗಡೆ ಆಗ್ತಿದ್ದಂತಹ ಚೀರಾಟವನ್ನ ಕೇಳಿದಂತ ಮನೆ ಓನರ್ ಮೇಲೆ ಏನಿರ್ತಾರೆ ಅವರು ಕೂಡ ಬಂದು ನೋಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಅವರು ಎಸ್ಕೇಪ್ ಆಗುವಂತ ಒಂದು ಪ್ರಯತ್ನ ಮಾಡ್ತಾನೆ. ತಕ್ಷಣ ಅವರು ಕೂಡ ಡೋರ್ ಅನ್ನು ಲಾಕ್ ಮಾಡ್ತಾರೆ. ಇದರಿಂದ ಭಯಗೊಂಡಂತ ಆತ ಮನೆಯ ಒಳಗೆ ರೂಮ್ಗೆ ಹೋಗಿ ನೇಣನ್ನು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ. ಇದಾದ ಬಳಿಕ ಅವರ ತಂದೆ ಆಗಿರುವಂತಹ ಚಿಕ್ಕಣ್ಣವರಿಗೆ ಕರೆಯನ್ನ ಮಾಡಿ ವಿಚಾರವನ್ನ ತಿಳಿಸ್ತಾರೆ. ಮನೆಯ ಒಳಗಡೆ ಗಲಾಟೆ ಆಗಿದೆ ಅಂತ ಹೇಳಿ ತಕ್ಷಣ ಅವರು ಕೂಡ ಬಂದು ನೋಡಿದಂತಹ ಸಂದರ್ಭದಲ್ಲಿ ಒಳಗಡೆ ಈ ರೀತಿಯಾದಂತಹ ಒಂದು ಕೃತ್ಯ ಆಗಿರುತ್ತೆ. ಅಂದ್ರೆ ಮೂಲತಃ ಕುಣಿಗಲ್ನ ಮಾಗಡಿ ಪಾಳ್ಯದವರಾಗಿದ್ದಂತ ಇವರು ಕಳೆದ 30 ವರ್ಷಗಳಿಂದ ಕೂಡ ಬಂದು ಇಲ್ಲಿ ಜೀವನವನ್ನ ಮಾಡ್ತಾ ಇರ್ತಾರೆ. ತಾಯಿ ಹಾಗೂ ಮಾವ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರೆ, ಅಜ್ಜಿ ಕೂಡ ಮನೆಯಲ್ಲೇ ಇರ್ತಾ ಇದ್ರು. ತಂದೆ ಚಿಕ್ಕಣ್ಣ ಒಂದು ಲ್ಯಾಂಡ್ರಿ ಶಾಪ್ ಅನ್ನ ಇಟ್ಕೊಂಡು ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಈ ಮಗ ಪ್ರಶಾಂತ್ ಏನಿದ್ದಾನೆ ಈತ ಕಾರ್ ಡ್ರೈವರ್ ಆಗಿದ್ದು ಕೆಲಸವನ್ನು ಕೂಡ ಮಾಡ್ಕೊಂಡಿದ್ದ. ಹಾಗೆ ಟ್ರಾವೆಲ್ಸ್ ಅಲ್ಲಿ ಹೋಗ್ತಿದ್ದ. ವಾರಕ್ಕೆ 15 ದಿನಕ್ಕೊಮ್ಮೆ ಕೂಡ ಬರ್ತಿದ್ದ. ಬಂದಂತ ಸಂದರ್ಭದಲ್ಲಿ ಕೂಡ ಈತ ಆಗಾಗ ಒಂದು ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯನ್ನು ಕೂಡ ಮಾಡ್ತಿದ್ದ. ಆದ್ರೆ ಮನೆಯಲ್ಲಿ ಇದನ್ನ ಸಮಾಧಾನ ಮಾಡಿ ಸಹಜವಾಗಿಯೇ ಕೂಡ ಮಗನನ್ನ ಒಂದು ಮನಸ್ಸಿಗೆ ಸಮಾಧಾನವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಬೆಳಗ್ಗೆ ಎಂದಿನಂತೆ ಕೂಡ ಚಿಕ್ಕಣ್ಣವರು 6 ಗಂಟೆಗೆ ಎದ್ದು ಕಾಫಿಯನ್ನ ಮಾಡಿಕೊಂಡು ಕಾಫಿಯನ್ನು ಕುಡಿದಿದ್ದಾರೆ. ಅದಾದ ಬಳಿಕ ಕೂಡ ಆತ ಕೆಲಸಕ್ಕೆ ಹೋಗಿದ್ದಾರೆ. ಕೆಲಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ಇರುತ್ತೆ. ಆದ್ರೆ 8:30 ಸುಮಾರಿಗೆ ಈ ಒಂದು ಕೃತ್ಯ ಆಗಿರುವಂತಹದ್ದು. ಸದ್ಯ ಘಟನೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು ಈಗಾಗಲೇ ಪೊಲೀಸರು ಸೇರಿದಂತೆ ಡಿಸಿಪಿ ಯತೀಶ್ ಅವರು ಕೂಡ ಒಂದು ಸೋಕೋ ಟೀಮ್ ಸೇರಿದಂತೆ ಎಲ್ಲರೂ ಕೂಡ ಬಂದು ಈಗ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಮೃತ ದೇಹಗಳೇನಿದೆ ಅದನ್ನ ಮರಣೋತ್ತರ ವರದಿಗೂ ಕೂಡ ಕಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು. ಸದ್ಯ ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ಹಿನ್ನೆಲೆ ಅಂದ್ರೆ ಪೊಲೀಸರ ಪ್ರಕಾರ ಆತ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾ ಇದ್ರು. ಆದ್ರೆ ಕುಟುಂಬಸ್ಥರು ಹೇಳುವಂತಹದ್ದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ಇರಲಿಲ್ಲ. ಆತ ಕಾರ್ ಡ್ರೈವರ್ ಆಗಿದ್ದ, ಕೆಲಸಕ್ಕೆ ಹೋಗ್ತಿದ್ದ, ಬರ್ತಿದ್ದ, ಯಾವುದೇ ಒಂದು ಸಮಸ್ಯೆ ಇರಲಿಲ್ಲ. ಆದ್ರೆ ಈ ರೀತಿಯಾಗಿ ಒಂದು ಇನ್ಸಿಡೆಂಟ್ ಯಾಕಾಯ್ತು ಅನ್ನೋಂಥದ್ದೇ ನಮ್ಗೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇರುವಂತದ್ದು. ಅವರ ಚಿಕ್ಕಪ್ಪ ಆಗಿರ್ಬೋದು, ಅವರ ಮಾವ ಕೂಡ ಮಾತನಾಡ್ತಾ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಮನೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಆರ್ಥಿಕವಾಗಿ ಎಲ್ಲವೂ ಕೂಡ ಚೆನ್ನಾಗಿತ್ತು, ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಆದ್ರೆ ಈ ರೀತಿಯಾದಂತಹ ಒಂದು ಕೃತ್ಯ ಯಾಕೆ ಮಾಡ್ದ ಅನ್ನೋಂಥದ್ದೇ ಸದ್ಯ ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಎಕ್ಸಾಕ್ಟ್ ರೀಸನ್ ಏನು ಅನ್ನೋದು ಕೂಡ ಸದ್ಯ ತಿಳಿದು ಬರಬೇಕು. ಈಗ ಆ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹಗಳನ್ನ ರವಾನೆ ಮಾಡುವಂತಹ ಕೆಲಸಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿರುವಂತಹದ್ದು. ಸಿಂಧೂರ, ವೆಂಕಟೇಶ್, ಅಕ್ಕಪಕ್ಕದವರು ಮನೆಯನ್ನ ಲಾಕ್ ಮಾಡಿದಾಗ ಆತ ಒಳಗಡೆನೆ ಹೆದರ್ಕೊಂಡು ಸೂಸೈಡ್ ಮಾಡ್ಕೊಂಡ ಅಂತ ಮಾಹಿತಿ ಇದೆ. ಅಕ್ಕಪಕ್ಕದವರು ಮನೆಯವರು ಯಾರಾದ್ರೂ ಈ ಕೃತ್ಯವನ್ನ ನೋಡಿದವ್ರು ಇದ್ದಾರಾ, ಅಥವಾ ಮನೆಯಲ್ಲಿ ಏನಾದ್ರೂ ಕೂಗಾಟ ಕಿರ್ಚಾಟ ಆಗ್ತಿದ್ರ ಬಗ್ಗೆ ಯಾರಾದ್ರೂ ನೋಡಿದವರು ತಿಳ್ಕೊಂಡವ್ರು ಏನಾದ್ರೂ ಇದ್ದಾರಾ, ಹೇಗೆ? ಸಿಂಧೂರ, ಹೌದು, ಮನೆ ಒಳಗಡೆ ಈ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಕೂಡ ಅವರ ಮನೆ ಓನರ್ ಕೆಳಗಡೆ ಬಂದು ನೋಡಿದ್ದಾರೆ. ಆಗ ಆತ ಓಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆದ್ರೆ ಡೋರ್ ಲಾಕ್ ಮಾಡಿದ್ದಾರೆ. ಆ ಭಯದಿಂದ ಆತ ಒಳಗಡೆ ಹೋಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ. ಇದೆಲ್ಲದರ ಬಳಿಗೆ ಕೂಡ ಈಗಾಗಲೇ ಪೊಲೀಸರ ಬಳಿ ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂತದ್ದು. ಈ ರೀತಿಯಾದಂತಹ ಇನ್ಸಿಡೆಂಟ್ ಆಯಿತು, ಮತ್ತೆ ಪ್ರಾಥಮಿಕವಾಗಿ ಯಾರು ನೋಡಿದ್ರು, ಏನಾಯ್ತು ಅನ್ನೋದ್ರ ಬಗ್ಗೆ ಕೂಡ ಎಲ್ಲವನ್ನು ಕೂಡ ವಿವರವಾಗಿ ಹೇಳ್ತಾ ಇದ್ದಾರೆ. ಸೊ ಆ ದಾಖಲೆಗಳನ್ನ ಅವರ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಸದ್ಯ ಪ್ರಕರಣ ಸಂಬಂಧಪಟ್ಟಂತೆ ಅವರ ತಂದೆ ಚಿಕ್ಕಣ್ಣ ಏನಿದ್ದಾರೆ ಅವರಿಂದ ಒಂದು ದೂರನ್ನು ಕೂಡ ಪಡೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂತಹದ್ದು. ಈಗ ಪೊಲೀಸರ ಪ್ರಕಾರವಾಗಿ ಆತ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಯಾವುದೂ ಅಲ್ಲ, ಆತ ಸರಿಯಾಗೇ ಇದ್ದ. ಈ ರೀತಿಯಾದಂತಹ ಕೃತ್ಯ ಯಾಕಾಗಿದೆ ಅನ್ನೋಂಥದ್ದೇ ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕಳೆದ ಕೆಲವು ವರ್ಷಗಳಿಂದ ಕೂಡ ಆಯ್ತಾ ಕಾರ್ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ, ಮನೆಗೆ ಹೋಗೋದು ಬರೋದನ್ನ ಮಾಡ್ತಾ ಇದ್ದ. ಈ ರೀತಿಯಾದಂತಹ ಒಂದು ಕೃತ್ಯದ ಹಿನ್ನೆಲೆ ಏನು ಅನ್ನೋದು ನಮಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಅವರ ಮಕ್ಕಳು ಕೂಡ ಕಣ್ಣೀರಾಗ್ತಾ ಇರುವಂತಹದ್ದು. ಸಿಂಧೂರ, ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.